ಯಾದಗಿರಿಯ ಗುರುಮಿಠಕಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸೈದಾಪುರ ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಕಾಂಗ್ರೆಸ್ನ ಮುಖಂಡರು ಭಾಗಿಯಾಗಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಗುರುಮಿಠಕಲ್ ಮತಕ್ಷೇತ್ರದಲ್ಲಿ ಇವತ್ತು ಅದ್ದೂರಿ ಪ್ರಚಾರ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಹೂವಿನ ಮಳೆಗರೆದು ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಗೆ ಸ್ವಾಗತ ಕೋರಲಾಗಿದೆ. ಇನ್ನು ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಮತಬೇಟೆಯನ್ನ ಶಾಸಕರು, ಸಚಿವರು ಕೂಡ ಮಾಡಿದ್ದಾರೆ. ದೇಶದಲ್ಲಿ ಮೋದಿಯವರ ಹವಾ ಈಗ ನಿಂತು ಹೋಗಿದೆ. ಜೆಡಿಎಸ್ನವರು ಮೋದಿ ಅಂತಿದ್ದಾರೆ. ಯಾರೂ ಸಹ ಮೋದಿ ಮಾತಿಗೆ ಮರುಳಾಗದೆ ಕಾಂಗ್ರೆಸ್ಗೆ ಮತವನ್ನ ಹಾಕಿ ದೇಶದ ಅಭಿವೃದ್ಧಿಗಾಗಿ ಕೈ ಜೋಡಿಸಿ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ್ ಕರೆ ಕೊಟ್ಟಿದ್ದಾರೆ. ಒಳ್ಳೆಯ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಅಂಗವಾಗಿ ನಾವೆಲ್ಲರೂ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಯಾರ ನಿಮಗೆ ಕೂಡ ಗೊತ್ತಲ್ಲ, ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನಿಮಗೆ ಬಹಳಷ್ಟು ಸಮೀಪದಿಂದ ತಾವು ನೋಡಿದ್ದೀರಿ. ಯಾಕಂದ್ರೆ ರಾಧಾಕೃಷ್ಣ ಅವ್ರ ಬಗ್ಗೆ ಹೆಚ್ಚು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. 40 ವರ್ಷದಿಂದ ಈ ಭಾಗದಲ್ಲಿ ನಿಮ್ಗೆಲ್ಲರಿಗೆ ಕೂಡ ಬಹಳ ಪರಿಚಿತರು. ಸಾಕಷ್ಟು ಕುಟುಂಬಗಳಿಗೆ ವೈಯಕ್ತಿಕವಾಗಿ ಸಹಾಯ ಮಾಡಿರ್ತಕ್ಕಂಥವ್ರು, ಉದ್ಯೋಗ ಕೊಡಿಸಿರ್ತಕ್ಕಂಥದ್ದು, ಶಿಕ್ಷಣಕ್ಕೆ ಅಡ್ಮಿಷನ್ ಕೊಡ್ತಿದ್ರು. ಬಹಳ ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಂದಿದ್ದು ಇವತ್ತು ಸಾಕಷ್ಟು ಈ ಭಾಗದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗಿಯಾಗಿರ್ತಾರೆ. ಮತ್ತು ವಿಶೇಷವಾಗಿ ಈ ಭಾಗ 1972ರಲ್ಲಿ ಸನ್ಮಾನ್ಯ ಖರ್ಗೆ ಅವರು ಶಾಸಕರಾಗಿ ಆಯ್ಕೆ ಆದ ತದನಂತರ ಈ ಒಂದು ಗುರುಮಿಠಕಲ್ ಕ್ಷೇತ್ರವನ್ನು, ಇವತ್ತು ಗ್ರಾಮವನ್ನು, ಇವತ್ತು ತಾಲೂಕನ್ನು ಮಾಡಿ ಕರ್ನಾಟಕದಲ್ಲಿ ಒಂದು ಸ್ಥಾನ ಕೊಡ್ತಕ್ಕಂಥ ಕೆಲಸ ಇವತ್ತು ಯಾರ್ಯಾರಿದ್ದಾಗಿದೆ ಅಂದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಂದಾಗಿದೆ. ಮತ್ತು ಕೇವಲ ಒಂದೇ ಅಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ. ಬಡವರಿಗೆ ಏನಾದರೂ ಯೋಜನೆಗಳನ್ನು ರೂಪಿಸಿ ಅವರಿಗೆ ಆರ್ಥಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಾಗ. ಎಂದೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಹೇಳಿ ಮತ ಪಡೆದು ನಾವು ಬೆನ್ನು ತೋರಿಸ್ತಕ್ಕಂಥ ಕೆಲಸ ಎಲ್ಲಿ ಕೂಡ ನಾವು ಮಾಡಿಲ್ಲ. ಹೋದ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜನರ ಮುಂದೆ ಕೆಲವೊಂದು ಮಾತುಗಳನ್ನ ಆಡಿದ್ವಿ. ಯಾಕಂದ್ರೆ ನಮ್ಮ ಮುಖಂಡರು ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರು ಇವತ್ತು ನಮ್ಮ ಹಿರಿಯ ನಾಯಕರಿಗೆ ಇವತ್ತು ಪರಿಸ್ಥಿತಿ ಮನವರಿಕೆ ಮಾಡಿಕೊಟ್ರಿ. ನಮ್ಮ ಗ್ರಾಮದಲ್ಲಿ ಇಂತಿಂಥ ಪರಿಸ್ಥಿತಿ ಅದ, ಗ್ಯಾಸ್ ಬೆಲೆ ಏರಿಕೆ ಅದ, ಗೊಬ್ಬರ ಬೆಲೆ ಏರಿಕೆ ಅವ, ನಮ್ಮೆಲ್ಲ ಬೆಳೆದಂಥ ದವಸ ಧಾನ್ಯಗಳ ಬೆಳೆ ನೆಲ ಕಚ್ಚಿ ಹೋಗ್ಯಾವ, ಅಡಿಗೆ ವಸ್ತುಗಳು ಕೂಡ ಗಗನಕ್ಕೆ ಇರ್ತಕ್ಕಂಥ ಕೆಲಸ ಮಾಡಿರೋ ಬಹಳಷ್ಟು ಕುಟುಂಬಗಳು ಇವತ್ತು ಅವ್ರಿಗೆ 2 ಹೊತ್ತು ಊಟ ಮಾಡ್ಬೇಕಾದ್ರೆ ಕಷ್ಟದ ಪರಿಸ್ಥಿತಿ ಅದಂತೇಳಿ ಇವತ್ತು ನಮ್ಮ ಮುಖಂಡರಿಗೆ ಮನವರಿಕೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ 5 ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ಬಿಜೆಪಿ ಅವರು ಸಾಕಷ್ಟು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇವೆಲ್ಲ ಸುಳ್ಳು ಭರವಸೆಗಳು, ಕೆಟ್ಟ ಭರವಸೆಗಳು, ಇವೆಲ್ಲ ಪೊಳ್ಳು ಭರವಸೆಗಳು, ಇವು ಎಲ್ಲ ಬಿಟ್ಟಿ ಭಾಗ್ಯಗಳು ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರು. ಆದ್ರೆ ಎಲ್ಲೋ ಒಂದು ಮೂಲಿ ಕರ್ನಾಟಕ ಜನತೆಗೆ ಭರವಸೆ ಇತ್ತು. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಮಾತುಗಳನ್ನು ಕೊಟ್ಟಿದೆ, ಮೊದಲು ಇವತ್ತು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಜನರಿಗೆ ಆ ಕೆಲಸ ಮಾಡಿಕೊಡೋ ಮುಖಾಂತರ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು 136 ಸ್ಥಾನ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ನಾವೆಲ್ಲರೂ ಕೂಡ ಏನು ಜನರಿಗೆ ಮಾತುಗಳನ್ನು ಕೊಟ್ಟಿದ್ದೀವಿ, ಇವತ್ತು 5 ಗ್ಯಾರಂಟಿಗಳನ್ನು ಮುಡಿಸ್ತಕ್ಕಂಥ ಕೆಲಸ ನಾವು ಮಾಡಿ ಇವತ್ತು ಪ್ರತಿ ಕುಟುಂಬದವರು ಕೂಡ ಕನಿಷ್ಠ 2 ಹೊತ್ತು ಊಟ ಮಾಡಿ ನೆಮ್ಮದಿಯಾದ ಬದುಕನ್ನು ಬದುಕಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಇವತ್ತು ಸ್ವಾಭಿಮಾನದ ಬದುಕು ಇವತ್ತು ಯಾವ್ದಾದ್ರು ಪಕ್ಷ ಜನರಿಗೆ ಕೊಟ್ಟದಂತ ಇವತ್ತು ಆ ಕಾಂಗ್ರೆಸ್ ಪಕ್ಷ ಕೊಟ್ಟದ್ದು. ಯಾರ್ಯಾದ್ರೂ ಕೂಡ ಕೈ ಚಾಚಲಾರಂತ ಪರಿಸ್ಥಿತಿ. ಇವತ್ತು ನಾವು ನಮ್ಮ ಬಡ ಕುಟುಂಬಗಳಿಗೆ ಇವತ್ತು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡೋ ಮುಖಾಂತರ ಇವತ್ತು 5 ಗ್ಯಾರಂಟಿಗಳನ್ನ ಇವತ್ತು ಜನರಿಗೆ ನೀಡತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ಬಿಜೆಪಿಯವರು ಬಹಳಷ್ಟು ಪರೇಶಾನ್ ಆಗ್ಯಾರ ಎಲ್ಲ ಕಡೆ ಕರ್ನಾಟಕದಲ್ಲಿ. ಏನು ನಾವು 100 ಸೀಟ್ನು ಕಾಂಗ್ರೆಸ್ ಅವ್ರು ಬರಂಗಿಲ್ಲ ಅಂತ ಹೇಳಿದ್ರೆ ನಾವು 130 120 ಬರ್ತಾವ ಅಂತ ಹೇಳಿ ಜನರು ಇವತ್ತು ನಮಗೆ ಪಾಠ ಕಲಿಸಿದಾರೆ.
ಇವತ್ತು ಅವ್ರ ಶಕ್ತಿ ಕುಂದೋಗ್ಯದ. ಅದಕ್ಕಾಗಿ ಇವತ್ತು JDS ಕೂಡ ಅವರು ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಮಾಡ್ಯಾರಲ್ಲ, JDS ಕೂಡ ಮೈತ್ರಿ. ಹೋದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 1 ಸ್ಥಾನ ಇತ್ತು. 26 ಸ್ಥಾನಗಳನ್ನ ಇವತ್ತು ಬಿಜೆಪಿ ಅವರು ಇತ್ತು, 1 ಸ್ಥಾನ ಇವತ್ತು JDS ಇತ್ತು. ಅಷ್ಟು ಬಲಿಷ್ಠವಾದಂತ ಬಿಜೆಪಿ ಪಕ್ಷ ಏನು ಬಿಜೆಪಿದವರು ಹೇಳ್ಕೊಂತಾರೆ, ಮೋದಿ ಮಾರಿ ನೋಡಿ ಓಟ್ ಹಾಕಂತ ಏನ್ ಹೇಳ್ತಾರೆ. ಕರ್ನಾಟಕ ಬಂದಾಗ ದೇವೇಗೌಡರು ಕುಮಾರಸ್ವಾಮಿ ಮೋರಿ ನೋಡ್ರಿ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬಿಜೆಪಿ ಬಂದದ. ಮೋದಿ ಮಾರಿ ನೋಡಿ ಓಟ್ ಹಾಕಂತ ಇವತ್ತು JDS ಪರಿಸ್ಥಿತಿಗೆ ಬಂದದ. ಆದ್ರೆ ನಾವು ನಮ್ಮ ಪಕ್ಷದ ಮುಖಂಡರ ಮುಖ ನೋಡ್ರಿ, ನಾವು ಸಿದ್ದರಾಮಯ್ಯ ಮುಖ ನೋಡ್ರಿ, ಕಾಂಗ್ರೆಸ್ ಪಕ್ಷದ ಮುಖ ನೋಡ್ರಿ ಅಂತ ನಾವ್ ಹೇಳ್ತೀವಿ. ಇವತ್ತು ಕ್ಯಾಂಡಿಡೇಟ್ ಮುಖ ನೋಡೋದ್ ಅಲ್ಲಿ ಕೂಡ ಅವ್ರ ಕ್ಯಾಂಡಿಡೇಟ್ ಇವತ್ತು 5 ವರ್ಷ ಆದ್ರೆ ಈ ಭಾಗದಾಗ ಏನಾದ್ರು ಕೆಲಸ ಮಾಡ್ಯಾರ ಹೇಳ್ರಿ, ಈ ಭಾಗದಾಗ ಬಂದಾರ. ಇವತ್ತು ಎಲ್ಲಿ ಹೋದಲ್ಲಿ ಕೂಡ ದೊಡ್ಡ ಮನುಷ್ಯ ಇದಪ್ಪ ವಾಪಸ್ ಹೋಗಿ ದೊಡ್ಡ ಮನುಷ್ಯ ಇದೆ ಅಂತಂದ್ರೆ ಅವ್ರು ಯಾರು ಕೂಡ ಓಡಾಡ್ಲಾರಂತ ಪರಿಸ್ಥಿತಿ. ಅದು ಅಭ್ಯರ್ಥಿಯಿಂದ ಇವತ್ತು ಯಾರು ಓಡಾಡ್ಲಾರಂತ ಪರಿಸ್ಥಿತಿ ಇವತ್ತು ಬಿಜೆಪಿದಾಗ ನಿರ್ಮಾಣ ಆಗಿದೆ. ದೊಡ್ಡ ದೊಡ್ಡ ಮಹಾರಾಜರಿಗೆ ನಿಂದಿರಿಸಿದ್ರು ಕೂಡ ಅಲ್ಲಿ ಮೋದಿ ಹೋಗ್ತಕ್ಕಂತ ಪರಿಸ್ಥಿತಿಗೆ ನಾವು ಒಂದು ಸಾಮಾನ್ಯ ಒಬ್ಬ ಅಭ್ಯರ್ಥಿ ನಮ್ಮ ಪಕ್ಷದ ಮುಖಂಡರಿಗೆ ನಾವು ನಿಂದಿರಿಸಿದ್ವಿ ಮೈಸೂರಲ್ಲಿ. ಇದ್ರ ಮ್ಯಾಗ ತಿಳ್ಕೊಬೇಕಾಗ್ತದೆ ಬಿಜೆಪಿ ಇದವರು ಇವತ್ತು ಎಷ್ಟು ಭಯಪಟ್ಟರ ಕರ್ನಾಟಕದ ಜನತೆಯ ಬಗ್ಗೆ. ಯಾಕಂದ್ರೆ ಇವತ್ತು ನಾವು ನೋಡಿದ್ವಿ ಮೊನ್ನೆ ಮೋದಿ ಅವರು ಹೇಳಿರ್ತಕ್ಕಂಥ ಮಾತು, ಇವತ್ತು ನೀವೇನಾದ್ರೂ ಮುಂದೆ ಕಾಂಗ್ರೆಸ್ ಮತ ಕೊಟ್ಟದ್ರೆ ತಾಳಿ ಮಾರ್ಕೊಂತ ಪರಿಸ್ಥಿತಿ ಬರ್ತದ ಅಂತಂದ್ರೆ. ಯಾವಾಗ ಬಂದಿತ್ರಿ ಪರಿಸ್ಥಿತಿ? ಹೋದ 4 ವರ್ಷದಿಂದ ಬಿಜೆಪಿ ಸರ್ಕಾರ ಏನ್ ಅಧಿಕಾರದ ಕೇಂದ್ರ ಮತ್ತು ರಾಜ್ಯದಾಗಿತ್ತು, ಆ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ನಮ್ಮ ತಾಯಿಯಂದರು ಅಕ್ಕ ತಂಗಿಯವರು ಇವತ್ತು ಕುಟುಂಬ ನಡೆಸ್ತಂತ ಪರಿಸ್ಥಿತಿ ಗಂಭೀರ ಇದ್ದಂತ ಸಂದರ್ಭದಲ್ಲಿ ಇವತ್ತು ಮನೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಏನಾರು ಇರಲಿ, ಬಂಗಾರ ಇರಲಿ, ಕಡಿ ತಾಳಿ ಇಟ್ಟು ಇವತ್ತು ಕುಟುಂಬ ನಡೆಸ್ತಕ್ಕಂಥ ಪರಿಸ್ಥಿತಿ ಬಂದ. ಆದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿ ಇವತ್ತು ಅವರಿಗೆ ಸ್ವಾಭಿಮಾನ ಬದುಕು ಕೊಡ್ತಕ್ಕಂಥ ಕೆಲಸ ಯಾವುದೇ ಪಕ್ಷ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ. ಕೇವಲ ಸುಳ್ಳುಗಳು ಇವತ್ತು ಅವ್ರ ಪತ್ರಿಕೆಯಲ್ಲಿ ನೋಡಿ ಜಾಹೀರಾತು. ಎಲ್ಲಿ ಕೂಡ ನಾವು ಕರ್ನಾಟಕದ ರೈತರಿಗೆ ಈ ಕೆಲಸ ಮಾಡಿದೀವಿ, ಕರ್ನಾಟಕದ ಕಾರ್ಮಿಕರಿಗೆ ಈ ಕೆಲಸ ಮಾಡಿವಿ, ಕರ್ನಾಟಕದ ಯುವಕರಿಗೆ ಏನ್ ನಿರುದ್ಯೋಗ ಅವ್ರಿಗೆ ಈ ಕೆಲಸ ಮಾಡಿವ, ಎಲ್ಲಿ ಕೂಡ ಅವ್ರ ಸ್ಟೇಟ್ಮೆಂಟ್ಗಳಿಲ್ಲ. ಕೇವಲ ಕಾಂಗ್ರೆಸ್ ಅದು ಹೇಳ್ಯದ ಇದು ಹೇಳ್ಯದ, ಪಿಕ್ ಪಾಕೆಟ್ ಮಾಡಿದಾರೆ ಯಾರು? ಪೆಟ್ರೋಲ್ ರೇಟ್ ಏರಿಸಿದಾರೆ ಯಾರು? ಡೀಸೆಲ್ ರೇಟ್ ಏರಿಸಿದ ಯಾರು? ಗೊಬ್ಬರ ರೇಟ್ ಏರಿಸಿದಾರೆ ಯಾರು? ಇವತ್ತು ಎಣ್ಣೆ ರೇಟ್, ಇವತ್ತು ಬೇಳೆ ರೇಟ್, ದವಸ ಧಾನ್ಯಗಳ ರೇಟ್ ಏರಿಸಿದಾರೆ ಯಾರು? ಕೇಂದ್ರ ಸರ್ಕಾರ ಕೈದಾಗ ಇವೆಲ್ಲ